ಚಿಕ್ಕ ಪುಟ್ಟ ಜಗಳಕ್ಕೆಲ್ಲ ಇವರು ಮನೇಲಿ ಜಗಳ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ರು. ನೆನ್ನೆ ನೈಟು 12:05ಗೆ ಫೋನ್ ಮಾಡಿದ್ದಾರೆ ನನಗೆ, ನನ್ನ ತಂಗಿ ಈ ಥರ ಜಗಳ ಮಾಡ್ತಾಯಿದ್ದಾರೆ, ನನಗೆ ಇವರು ಹೊಡಿತಾರೆ ಅಂತ. ಬೆಳಿಗ್ಗೆ ಮನೆಗೆ ಬಾ ಅಂತ ನಾನು ಹೇಳಿರೋದಷ್ಟೇ. ಇವರು ರಿಟರ್ನ್ ಗಂಡನ ಫೋನ್ ಮಾಡಿ ಏನು ಬುದ್ಧಿ ಮಾತು ಹೇಳೋದಲ್ವಾ ಅಂತ ಹೇಳಿದ್ದಾರೆ. ಬುದ್ಧಿ ಮಾತು ನಾವು ಹೇಳ್ಕೊತೀವಿ, ನಾನು ಮನೆಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಬೆಳಗ್ಗೆ ನೋಡ್ರೆ ಅವಳನ್ನ ಹಿಂಗೆ ಹೊಡೆದು ಕಳಿಸ್ಬಿಟ್ಟು ಹೋಗಿ ಸ್ಟೇಷನಲ್ಲಿ ಅವರೇ ಅಪ್ರೂವಲ್ ಆಗಿಬಿಟ್ಟಿದ್ದಾರೆ. 4 ಜನ ಫುಲ್ ಫ್ಯಾಮಿಲಿನೇ ಅಲ್ಲೇ ಇದೆ. ನಮ್ಗೆ ನೋಡೋಕ್ಕೂ ಕೊಡ್ತಾಯಿಲ್ಲ, ಮಾತಾಡೋದಕ್ಕೂ ಕೊಡ್ತಾಯಿಲ್ಲ. ನಾವೇನಾರು ಕೇಳೋಕೆ ನಮ್ಮ ಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪೊಲೀಸವರು. ನಮಗೇನೆ ಹೊಡಿತಿದ್ದಾರೆ. ನಾವು ಮಾತಾಡೋಕ್ಕೂ ಬಿಡ್ತಲ್ಲ, ನೋಡೋಕ್ಕೂ ಬಿಡ್ತಲ್ಲ. ಹೊರಗಡೆ ಒಳ್ಳೆ ನಾಯಿ ಕಾಯಂಗೆ ಕಾಯಬೇಕು. ನಮ್ಮನೆ ಹೆಣ್ಮಕ್ಳು ಸದಾಬಿಟ್ಟು ನಾವೇ ನಾಯಿ ಥರ ಕಾಯಬೇಕು. ಒಳಗಡೆ AC ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದವರು. ಈಗ ನಿಮ್ಮ ತಂಗಿ ಫೋನ್ ಮಾಡೋದಲ್ಲ, ಎಷ್ಟು ಗಂಟೆಲಿ ಮಾಡಿದ್ರು? ಫೋನ್ ಮಾಡಿ ಏನಂತ ಅಂದರು? 12:05 ಅವಳು ಫೋನ್ ಮಾಡಿರೋದು. ಗಲಾಟೆ ಆಗ್ಬೇಕಾದ್ರೆ ಫೋನ್ ಮಾಡಿದ್ದವಳು. ಏನು ಅಂತ ಕೇಳಿದ್ದಕ್ಕೆ ಈ ಥರ ಹೊಡಿತಿದ್ದಾರೆ, ನನಗೆ ಆಗ್ತಾಯಿಲ್ಲ, ನನಗೆ ಮೈಕೈ ನೋವು ಅಂತ ಹೇಳಿದಾಳು ಅವಳು. ಮೊದಲೇ ಆಗ್ತಾಯಿಲ್ಲ ಅಂತ ಹೇಳಿದ್ರು ಬರಬೇಕು ಹಂಗೆ ಹಿಂಗೆ ಅಂತ ಹೇಳೋ. ನನಗೆ ಆಗ್ತಾಯಿಲ್ಲ, ನಾನು ಏನು ಮಾಡೋಣ ಅಂತ ಅವಳು ಹೇಳಿದ್ಮೇಲೆ ಇವು ನನ್ನ ಏನಂತಾರೆ, ಅದು ಕೆಲದಿಂದ ಬಂದು ಇವಳೇ ಸುಮ್ಮನೆ ಜಗಳ ಮಾಡ್ತಾಳೆ ನನ್ನ ಮೇಲೆ ಅಂತ. ಕೆಲಸ ಮುಗಿಸ್ಕೊಬಂದು ಅವಳಿಗೆ ಮನೆಗೊಳಗೆ ಟೈಮ್ ಸಿಗಲ್ಲ. ಜಗಳ ಮಾಡ್ಕೊಂಡು ಅವ್ರಿಬ್ಬ ಅಮ್ಮ ಮಗನ ಮೇಲೆ ಎತ್ತು ಕೂತ್ಕೋಬೇಕಂತೇನಿದೆ ಸರ್ ಅವಳದು. ಇವರೇ ಜಗಳ ತೆಗೆದ್ಬಿಟ್ಟು ನನ್ನ ಮಗಂದೇ ತಪ್ಪಿಲ್ಲ ಅಂತ ಅವ್ರ ಅಮ್ಮನ ನೈಟ್ ಪ್ಲೇ ಮಾಡಿದ್ಲು. ಅಮ್ಮನಿಗೆ ಹೇಳಿದ್ದೀನಿ, ನಿಮ್ಮದೇ ತಪ್ಪು ಇಟ್ಕೊಬಿಟ್ಟು ಯಾವಲ್ಲ ನನ್ನ ತಂಗಿ ಮೇಲೆ ಪ್ಲೇ ಮಾಡೋಕೆ ಹೋಗ್ಬಿಡಿ, ಕಳಿಸ್ಕೊಡಿ ನಾನು ಮಾತಾಡ್ತೀನಿ ಅಂತ. ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೋಡ್ರೆ ಹಿಂಗೆ ಮಾಡಿ ಇಟ್ಟಿದ್ದಾರೆ. ಈಗ ಯಾರಿಗೆ ಏನು ವಿಚಾರಕ್ಕೆ ಜಗಳ ಆಡ್ತಿದ್ರು? ಸರ್ ಏನು ವಿಚಾರ ಅಂದರೆ ಅವ್ನಿಗೆ ಕೇಳಬೇಕು. ನನಗೆ ಫೋನಲ್ಲಿ ಏನು ಹೇಳ್ತಾರೆ, ಈ ಥರ ಜಗಳ ಆಗ್ತದೆ, ಹೊಡಿತಿದ್ದಾರೆ ಅಂತ ನಾವು ಅಷ್ಟೇ ಹೇಳೋಕ್ಕಾಗ್ತಾರೆ ಹೊರತು ವಿಷಯ ಏನು ಅಂತ ಅವ್ರು ಹೇಳಬೇಕಲ್ಲ. ಕುಂತ್ಕೊಂಡು ಮಾತಾಡಿ ನಮ್ಗೆ ಸಾಲ್ವ್ ಆಗ್ತಾಯಿತ್ತು. ಹಿಂಗೆ ಮಾಡ್ಬಿಟ್ಟು ಅವರೆಲ್ಲ ಕುಂತಿದ್ದಾರೆ, ಮಾತಾಡೋಕ್ಕೂ ಬಿಡ್ತಾಯಿಲ್ಲ ಇವರು. ಒಳಗೆ ಅಪ್ರೂವರ್ ಆಗಿದ್ದಾರೆ, 4 ಜನನೂ ಒಳಗೆ ಹೊಂಟೋಗಿದ್ದಾರೆ. 4 ಗಂಟೆಗೆ ಹೋಗಿದ್ದಾರಂತೆ. ಈಗ ನಮಗೆ ಮಾತಾಡೋಕೆ ಏನಕ್ಕೆ ಮಾಡಿದ್ಯಾ ಅಂತ ಕೇಳೋಕ್ಕಾದ್ರೂ ಪರ್ಮಿಷನ್ ಕೊಡ್ತಾಯಿಲ್ಲ. ನಾವು ನಮಗೆ ಹೊಡಿತಿದ್ದಾರೆ ಹೊರಗಡೆ ಹೋಗುವಂತ. ಸಮಸ್ಯೆ ಏನು ದೊಡ್ಡದಿಲ್ಲ. ಅವರು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡೋದು. ಅವ್ರು ಬ್ಯೂಟಿ ಪಾರ್ಲರ್ ಫ್ರೆಂಡ್ಸನ್ನು ಇಲ್ಲೇ ಬಂದಿದ್ದಾರೆ ಕೇಳಿ ನೋಡಿಬೇಕಾದ್ರೆ. ಬರೋದು 9 ಗಂಟೆಗೆ, 8:30 9 ಗಂಟೆಗೆ ಬರ್ತಾರೆ. ಅವ್ರು ಆಟೋಯಿಂದ ಬಂದು ಇಲ್ಲಿ ಮನೆಗೆ ಸೇರೋದು 9:30 10 ಗಂಟೆ ಆಗುತ್ತೆ. ಇವನಿಗೆ ಅನುಮಾನ ಇದ್ದವನು, ಅದನ್ನು ಕೆಲಸ ಜಾಗಕ್ಕೆ ಹೋಗಿ ಎನ್ಕ್ವೈರಿ ಮಾಡಿ ಕನ್ಫರ್ಮೇಷನ್ ತೊಗೋಬೇಕಾದವನು. ಇವನು ಲೇಟಾಗಿ ಬರ್ತಾಳೆ ಅಂದ್ಬಿಟ್ಟು ಏನೋ ಇಟ್ಕೊಂಡಿದ್ಯಾ, ಅವ್ರನ್ನ ಇಟ್ಕೊಂಡಿದ್ದೆ, ಇವ್ರು ಇಟ್ಕೊಂಡಿದ್ಯಾ ಅಂತ ತಂಗಿ ಮೇಲೆ ಬ್ಲೇಮ್ ಮಾಡಿಕೊಂಡು ಸುಮಾರು ಸಲ ಬಂತು ಮಾತು. ಅದೆಲ್ಲ ಮಾತಾಡಬೇಡಿ ಅಂತ ನಾವು ಹೇಳಿ ಅವರಿಗೆ ಕನ್ಫರ್ಮ್ ಇದ್ರೆ ಅವ್ರ ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡಿ ಅಂತಲೂ ಹೇಳಿದ್ದೀನಿ. ನಾನು ನೈಟು ತಿರ್ಗಿ ಅದೇ ಟಾಪಿಕ್ ಮಾತಾಡಿದ್ದಾರೆ. ಮಾತಾಡಾದ್ಮೇಲೆ ನೀವು ಅದೆಲ್ಲ ಮಾತಾಡಬೇಡಿ ಅಂತ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ನೀವು ಮಾತಾಡ್ತಾನೆ ಇದ್ದೀರಾ, ನಾನು ಮನೆಗೆ ಕಳಿಸ್ಕೊಡಿ ಅಂತ ನಾನು ಮಾತಾಡಿರೋದು ನೈಟ್. ನಾನು ನಿಮ್ಮ ತಂಗಿ ಮನೆಗೆ ಬರೋಕ್ಕೆ ರೆಡಿ ಇದ್ರಾ? ನನ್ನ ತಂಗಿ ನೈಟೇ ಬರ್ತೀನಿ ಅಂತ ಅಂದ್ಲು. 12 ಗಂಟೆ ಆಯ್ತು, ನಾನು ಕೆಲಸದಲ್ಲಿದ್ದೀನಮ್ಮ. ಬೆಳೆ ಎಲ್ಲೋ ಕೆಲಸ ಕೂಡ ಮನೆಗೆ ಬಾ ಅಂತ ಹೇಳಿರೋದು. ಕಳಿಸ್ಕೊಡ್ತೀನಿ ಅಂತ ಇವನು ಫೋನ್ ಮಾಡೋನು, ಹಾಫ್ ಆನ್ ಅವರ್ ಬಿಟ್ಟು ಫೋನ್ ಮಾಡೋನು 12:35ಕ್ಕೆ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳಿದನು. ಬೆಳಗ್ಗೆ ಹಿಂಗೆ ಮಾಡಿಬಿಟ್ಟು ಅವ್ನು ಅಲ್ಲೋಗೋನು. ಏನು ಅನುಮಾನ? ಏನಕ್ಕೆ ಯಾರ ಮೇಲೆ? ಕೆಲಸದಿಂದ ಲೇಟಾಗಿ ಬರ್ತಾನಂತ ಅಷ್ಟೇ ಸರ್. ಯಾಕೆ ಈಗ ಅಲ್ಲೇ ಇದ್ದಾರೆ ಅವ್ರ ಫ್ರೆಂಡ್ಸು, ಕೇಳಿ ನೋಡಿ ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೋ ತನಕ ಅಂತ. ಫಸ್ಟ್ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿದ್ರೆ ಅನುಮಾನ ಪಟ್ಟು ಮನೆಗೆ ಏನೋ ಅವ್ರ ಮನೇಲಿ ಏನು ಕೆಲಸ ಮಾಡಲ್ಲ ಅದು ಇದು ಅಂತ ಚಿಕ್ಕ ಪುಟ್ಟ ಅದಕ್ಕೆಲ್ಲ ಈ ಥರ ಮಾಡ್ಕೊ ಕೂತ್ಕೊಂಡ್ರೆ ಈಗ ಯಾರಿಗೆ ನಾವು ಕೇಳ್ಕೊಳ್ಳೋದು? ಸರ್ ಸರ್ ವರದಕ್ಷಿಣೆ ಅಂತೇನಿಲ್ಲ. ನಮ್ಮ ಮುಂಚೆನೇ 1 ಲಕ್ಷನೂ ಕೊಟ್ಬಿಟ್ಟು ಅವರಿಗೆ ಮಾತುಕತೆ ಮುಗಿಸಿದ್ವಿ. ನಮ್ಮ ಹತ್ರ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಅದು ಬೇಕಾದ್ರೆ ಫುಟೇಜನ್ನು ಇದೆ, ಅದನ್ನು ಬೇಕಾದ್ರೆ ಕೊಡ್ತೀನಿ. ನಾನು 1 ಲಕ್ಷ ಕೊಟ್ಟಿದ್ದು ಚೌಟ್ರಿ ಅಲ್ಲಿ ಮಾಡಿದ್ದು ಅದನ್ನು ಹೇಳ್ಬಿಡ್ತೀವಿ, ಎಲ್ಲ ಮಾಡಿಕೊಟ್ಟಿದ್ದು. ವರದಕ್ಷಿಣೆ ಅದೇನು ಚಿಂತೆ ಇಲ್ಲ. ಏನಂದರೆ ಆವಾಗ ಕೆಲವೊಂದು ಟೈಮಲ್ಲಿ ಬಂದು ಹೊಡಿಯೋದು. ನಾ ಕುಡಿಯೋಲ್ಲ ಅಂತ ನನಗೆ ಹೇಳಿದ್ದಷ್ಟೇ. ಮದುವೆ ಆದಮೇಲೆ ನನ್ನ ತಂಗಿ ಹೇಳಿದ್ದು ಬರ್ತಾವನೆ ಅಂತ. ನಾನು ಅದನ್ನು ಎನ್ಕ್ವೈರಿನೂ ಮಾಡಾಯಿತು. ಅವರ ಅಶೋಕಣ್ಣ ಅಂತ ಅವ್ರಿಗೂ ಅವ್ರ ಅಮ್ಮನಿಗೂ ಕೇಳಾಯಿತು, ಕುಡಿತಾನ ಏನು ಆಯ್ತಾ? ಕುಡಿಯಲ್ಲ ನನ್ನ ಮಗ ಅಂತ ಹೇಳಿದ್ರು. ಕುಡಿಯಲ್ವಲ್ಲ ಬಿಡು, ಹೋಗ್ತಾನಲ್ಲ ಅಂತ ತಿರ್ಗಾ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನನ್ನ ತಂಗಿ ಈ ಪರಿಸ್ಥಿತಿ ತಂದು ಇಟ್ಟಿದ್ದಾನೆ. ಕುಡ್ಕೊಬಂದು ಗಲಾಟೆ ಒಂದು ಸರ್, ಅನುಮಾನ ಒಂದು. ಫಸ್ಟ್ ಎನ್ಕ್ವೈರಿ ಮಾಡಬೇಕು. ಕೆಲಸ ಜಾಗದಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ದಾನೆ, ಅದನ್ನು ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಕೆಲಸ ಜಾಗಕ್ಕೆ ಹೋಗಿ ಜಗಳ ಮಾಡೋ ಅವಶ್ಯಕತೆ ಏನಿತ್ತು ನನ್ನ ತಂಗಿ ಮೇಲೆ ಹೊಡೆಯೋದು? ಸರ್ ಬುದ್ಧಿವಾದ ನನ್ನ ಜೊತೆನೇ ಡೈರೆಕ್ಟಾಗಿ ಮಾತಾಡಿ ಅಂತ ಹೇಳಿದಾಗ ಅವ್ಳು ಹೆಣ್ಮಕ್ಳು ಜಗಳ ಮಾಡಿದಾಗ ಅವ್ರ ಮೇಲೆ ಕೈ ಎತ್ತಕ್ಕಾಗಲ್ಲ. ಫಸ್ಟ್ ನಮ್ಮಂಥವ್ರ ಹತ್ರ ಮಾತಾಡ್ಬಿಟ್ಟೆ ಸಾಲ್ವ್ ಮಾಡ್ಕೋಬೇಕು. ಸಿಕ್ಕೈತಲ್ಲ ಚಾನ್ಸ್ ಅಂತ ಹೊಡೆದ್ಬಿಟ್ರೆ ಈ ಥರ ಮಾಡೋಕೆ ಕುಂತ್ಕೊಂಡ್ರೆ ನಾವು ಯಾರು ಕೇಳ್ಕೊಳ್ಳೋದು? ನ್ಯಾಯ ನಮ್ಗೆ ಬೇಕಲ್ಲ ಸರ್. ಈಗ ಪೊಲೀಸವ್ರ ಹತ್ರ ಕೇಳ್ಕೊಳ್ತಾ ಇದ್ರೆ ಅವ್ರು ನಮಗೆ ಬಿಡ್ತಾನೆ ಇಲ್ಲ. ಒಳಗಡೆ ರೂಮಲ್ಲಿ 4 ಜನ ಆರಾಮಾಗಿ ಕುಂತವ್ರೆ, ನಾವು ಹೊರಗಡೆ ನಾಯಿ ಕಾಯಿ ಕೂತ್ಕೊಳ್ತಿದ್ದೀವಿ. ಹೇಳಿದ್ರೆ ನೀವು ಅವ್ರು ಬರೋಂಗೆ ಇಲ್ಲ ಒಳಗಡೆ ಅಂತ ಹೇಳ್ತಾರೆ.